ಇದರಲ್ಲಿ ಆರಂಭದಲ್ಲಿ ಮೊದಲು ಅರೆಸ್ಟ್ ಮಾಡಿದ್ದು ಸಂತೋಷ್ ಅವರನ್ನ, ಆಮೇಲೆ ಜೈಲಲ್ಲಿರ್ತಾರೆ. 13 ವರ್ಷಗಳ ನಂತರ ಇವರ ವಿರುದ್ಧ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ಬಿಡುಗಡೆ ಆಗುತ್ತೆ. ಹಾಗಿದ್ರೆ ಯಾರು ಈ ಅತ್ಯಾಚಾರ ಮಾಡಿದ್ದು? ಅಧಿಕಾರಿಗಳಿಂದ ತಪ್ಪಾಗಿದೆಯಾ? ತಪ್ಪಾಗಿದ್ದರೆ ಯಾಕಾಯಿತು? ಇಲ್ಲಿ ಕೆಲವು ವಿಚಾರಗಳು ಬರುತ್ತೆ. ಏನೆಲ್ಲ ಆಯಿತು ಅಲ್ಲಿಂದ ಇಲ್ಲಿ ತನಕ ಅಂತೇಳಿ ನೋಡಿ. ಒಂದು ಕಡೆ ಸಂತೋಷ್ ಅವರನ್ನು ಅರೆಸ್ಟ್ ಮಾಡಲಾಗಿರುತ್ತೆ. ಇನ್ನೊಂದು ಆರೋಪ ಬಂತೆ, ಮೂವರು ಉದಯ್ ಜೈನ್, ಇವರು ಅವಾಗ ಹೆಸರು ಹೇಳಿದೆ ನಾನು, ಈ ಮೂವರು ಕೂಡ ಇದ್ದಾರೆ. ನಿಶ್ಚಲ್ ಜೈನ್, ಉದಯ್ ಜೈನ್, ಮಲಿಕ್ ಜೈನ್, ಸಮಥಿಂಗ್ 4 ಜನ ಒಟ್ಟು. ಕೊನೆಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗತ್ತೆ. CBIನಿಂದ 3 ಆರೋಪಿಗಳ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಓಕೆ, 3 ಆರೋಪಿಗಳದ್ದು. ಆ ನಂತರ ಚಾರ್ಜ್ ಶೀಟೆಲ್ಲ ಅವರ ಹೆಸರು ಇರೋದಿಲ್ಲ, ಬ್ರೈನ್ ಮ್ಯಾಪಿಂಗ್ ಆದ ನಂತರ. ಆದರೆ ನಿಶ್ಚಲ್ ಜೈನ್ ಇದ್ದಾರಲ್ಲ, ನಿಶ್ಚಲ್ ಜೈನ್ ಯಾರಪ್ಪ ಅಂತಂದರೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಸಹೋದರ, ಅವರ ಮಗ. ಅವರ ಮೇಲೆ ಕೂಡ ಆರೋಪ ಬರುತ್ತೆ. ಆದರೆ ಅವರ ಪಾಸ್ಪೋರ್ಟ್ ಮತ್ತು ಆ ದಿನದ ಅವರ ವ್ಯವಹಾರಗಳು ಏನಿರುತ್ತೆ, ಕಾರ್ಡ್ ಬಳಸಿ, ಕ್ರೆಡಿಟ್ ಕಾರ್ಡ್ ಬಳಸಿ ಎಲ್ಲ ಅಮೇರಿಕಾದಿದ್ದ ಕಾರಣಕ್ಕಾಗಿ ಅವರನ್ನು ಅದರಿಂದ ಕೈ ಬಿಡಲಾಗುತ್ತೆ. ಉಳಿದ 3 ತನಿಖೆಗೊಳಪಡಿಸ್ತಾರೆ. ನಂತರ ಬ್ರೈನ್ ಮ್ಯಾಪಿಂಗ್ ಕೂಡ ಆಗುತ್ತೆ. ಇನ್ನು ಸಂತೋಷ್ ಬ್ರೈನ್ ಮ್ಯಾಪಿಂಗ್ ಕೇಳಿದಾಗ ಸಂತೋಷ್ ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ಳೋದಿಲ್ಲ. ಒಪ್ಕೊಳ್ಬೇಕು ಅಂತೇನಿಲ್ಲ, ಒಂದು ಅವಕಾಶ ಇರುತ್ತೆ. ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ಳೋದಿಲ್ಲ, ಒಪ್ಪಿಲ್ಲ. ಆರೋಪಿಯ ಒಪ್ಪಿಗೆ ಇಲ್ಲದೆ ಬ್ರೈನ್ ಮ್ಯಾಪಿಂಗ್ ಅಸಾಧ್ಯ, ಅದೊಂದು ಕಾನೂನಿದೆ. ಇಲ್ಲಿ ಪ್ರಶ್ನೆ ಉದ್ಭವ ಆಗಿದ್ದು, ಬ್ರೈನ್ ಮ್ಯಾಪಿಂಗ್ ಒಪ್ಪದೇ ಇದ್ದಾಗ ಅವ್ರದ್ದು ಒಂದು ಸೈಕಾಲಜಿ ರೀತಿಯಲ್ಲಿ ಅವರನ್ನು ಟೆಸ್ಟ್ ಮಾಡ್ತಾರೆ. ಡಾಕ್ಟರ್ ರೂಪಾಲ್ ಏನವರು ಟೆಸ್ಟ್ ಮಾಡ್ತಾರೆ. ಅವರು ಕೆಲವು ಮಾಹಿತಿಗಳನ್ನು ಕೊಡ್ತಾರೆ, ಹಿಂಗೆಲ್ಲ ಕೇಳಿ ಅಂತ. ಅದು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ಈಗೊಂದು ಪ್ರಶ್ನೆ, ಸಂತೋಷ್ ರಾವ್ ಅಮಾಯಕ ಆಗಿದ್ದರೆ ಬ್ರೈನ್ ಮ್ಯಾಪಿಂಗ್ ಒಪ್ಪೋದಿತ್ತಲ್ಲ ಅಂಥೇಳಿ. ಸಂತೋಷ್ ಖಾಸಗಿ ಅಂಗದಲ್ಲಿ ಗಾಯಗಳು ಕೂಡ ಆಗಿತ್ತು, ಒಂದು 42 ಕಡೆ ಅಂತೇಳಿ. ಅದರ ಬಗ್ಗೆ ಡಾಕ್ಟರ್ ಮಹಾಬಲ್ ಅನ್ನೋರು ಮಾಹಿತಿಯನ್ನು ಕೊಟ್ಟಿದ್ದರು. ಎಲ್ಲವೂ ಡಾಕ್ಯುಮೆಂಟ್. ಸಂತೋಷ್ ಮೈ ಮೇಲೆ ಪರಿಚಿತ ಗಾಯ ಇದ್ದವು ಅಂತೇಳಿ. ಹಣೆ, ತೋಳು ಸೇರಿದಂತೆ ದೇಹದ 17 ಕಡೆ ಗಾಯ ಇತ್ತು. ಆಮೇಲೆ ಗಾಯಗಳ ಸಮಯಕ್ಕೂ ಸೌಜನ್ಯ ಕೊಲೆಗೂ ಸಾಮ್ಯ, ಅಂದರೆ 48 ಗಂಟೆಯ ಒಳಗಾಗಿ ಆಗಿದ್ದರೆ ಅದು ಗೊತ್ತಾಗುತ್ತೆ. ಅದು ಅವರೇ ಮಾಡಿದ್ರು ಅಂತಲ್ಲ, ಸಾಮ್ಯತೆ ಇದೆ. KS ಹೆಗಡೆ ಮೆಡಿಕಲ್ ಅಕಾಡೆಮಿಯ ಫಾರೆನ್ಸಿಕ್ ರಿಪೋರ್ಟ್ ಮಹಾಬಲ್ ಶೆಟ್ಟಿಯವರು ಅದನ್ನು ಮಾಡಿದರು. ಅಂದು ಘಟನಾ ಸ್ಥಳದಲ್ಲಿ ಸಂತೋಷ್ ರಾವ್ ಇದ್ದ, ಅದಂತೂ ಪಕ್ಕ ಅಂತ ಹೇಳ್ತಾರೆ. ಸಂತೋಷ್ ತನ್ನ ಕೃತ್ಯವನ್ನು ಒಪ್ಪಿಕೊಂಡಿದ್ದಾನೆ ಅಂತ ಪೊಲೀಸರು ಹೇಳ್ತಾರೆ. ಯಾಕಂದರೆ ಆತ ತನ್ನ ತಪ್ಪೊಪ್ಪಿಗೆಯಲ್ಲಿ ಅದನ್ನು ಬರ್ಕೊಂಡಿರ್ತಾನೆ ಅಂತೇಳಿ. ಸಂತೋಷ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತೇಳಿ CID ತನಿಖೆ ಕೂಡ ಹೇಳುತ್ತೆ. ಸಂತೋಷ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತೇಳಿ CBI ಕೂಡ ಹೇಳುತ್ತೆ. ಆದರೆ ಇಷ್ಟೆಲ್ಲ ಅವನು ಇವನು ಉಂಟು, ಸಹೋದರಿ ಸೌಜನ್ಯಗೆ ಮಾತ್ರ ನ್ಯಾಯ ಸಿಕ್ಕಿದೆ. ಯಾರಾಗಿದ್ದರೆ ಮಾಡಿದ್ದು? ಬನ್ನಿ ನೆಕ್ಸ್ಟ್ ಸ್ಟೋರಿ. ಇದರಲ್ಲಿ ಆರಂಭದಲ್ಲಿ ಮೊದಲು ಅರೆಸ್ಟ್ ಮಾಡಿದ್ದು ಸಂತೋಷ್ ಅವರನ್ನ, ಆಮೇಲೆ ಜೈಲಲ್ಲಿರ್ತಾರೆ. 13 ವರ್ಷಗಳ ನಂತರ ಇವರ ವಿರುದ್ಧ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ಬಿಡುಗಡೆ ಆಗುತ್ತೆ. ಹಾಗಿದ್ರೆ ಯಾರು ಈ ಅತ್ಯಾಚಾರ ಮಾಡಿದ್ದು? ಅಧಿಕಾರಿಗಳಿಂದ ತಪ್ಪಾಗಿದೆಯಾ? ತಪ್ಪಾಗಿದ್ದರೆ ಯಾಕಾಯಿತು? ಇಲ್ಲಿ ಕೆಲವು ವಿಚಾರಗಳು ಬರುತ್ತೆ. ಏನೆಲ್ಲ ಆಯಿತು ಅಲ್ಲಿಂದ ಇಲ್ಲಿ ತನಕ ಅಂತೇಳಿ ನೋಡಿ. ಒಂದು ಕಡೆ ಸಂತೋಷ್ ಅವರನ್ನು ಅರೆಸ್ಟ್ ಮಾಡಲಾಗಿರುತ್ತೆ. ಇನ್ನೊಂದು ಆರೋಪ ಬಂತೆ, ಮೂವರು ಉದಯ್ ಜೈನ್, ಇವರು ಅವಾಗ ಹೆಸರು ಹೇಳಿದೆ ನಾನು, ಈ 3 ಕೂಡ ಇದ್ದಾರೆ. ನಿಶ್ಚಲ್ ಜೈನ್, ಉದಯ್ ಜೈನ್, ಮಲಿಕ್ ಜೈನ್, ಸಮಥಿಂಗ್ 4 ಜನ ಒಟ್ಟು. ಕೊನೆಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗತ್ತೆ. CBIನಿಂದ 3 ಆರೋಪಿಗಳ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಓಕೆ, 3 ಆರೋಪಿಗಳದ್ದು. ಆ ನಂತರ ಚಾರ್ಜ್ ಶೀಟೆಲ್ಲ ಅವರ ಹೆಸರು ಇರೋದಿಲ್ಲ, ಬ್ರೈನ್ ಮ್ಯಾಪಿಂಗ್ ಆದ ನಂತರ. ಆದರೆ ನಿಶ್ಚಲ್ ಜೈನ್ ಇದ್ದಾರಲ್ಲ, ನಿಶ್ಚಲ್ ಜೈನ್ ಯಾರಪ್ಪ ಅಂತಂದರೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಸಹೋದರ, ಅವರ ಮಗ. ಅವರ ಮೇಲೆ ಕೂಡ ಆರೋಪ ಬರುತ್ತೆ. ಆದರೆ ಅವರ ಪಾಸ್ಪೋರ್ಟ್ ಮತ್ತು ಆ ದಿನದ ಅವರ ವ್ಯವಹಾರಗಳು ಏನಿರುತ್ತೆ, ಕಾರ್ಡ್ ಬಳಸಿ, ಕ್ರೆಡಿಟ್ ಕಾರ್ಡ್ ಬಳಸಿ ಎಲ್ಲ ಅಮೇರಿಕಾದಿದ್ದ ಕಾರಣಕ್ಕಾಗಿ ಅವರನ್ನು ಅದರಿಂದ ಕೈ ಬಿಡಲಾಗುತ್ತೆ. ಉಳಿದ 3 ತನಿಖೆಗೊಳಪಡಿಸ್ತಾರೆ. ನಂತರ ಬ್ರೈನ್ ಮ್ಯಾಪಿಂಗ್ ಕೂಡ ಆಗುತ್ತೆ. ಇನ್ನು ಸಂತೋಷ್ ಬ್ರೈನ್ ಮ್ಯಾಪಿಂಗ್ ಕೇಳಿದಾಗ ಸಂತೋಷ್ ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ಳೋದಿಲ್ಲ. ಒಪ್ಕೊಳ್ಬೇಕು ಅಂತೇನಿಲ್ಲ, ಒಂದು ಅವಕಾಶ ಇರುತ್ತೆ. ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ಳೋದಿಲ್ಲ, ಒಪ್ಪಿಲ್ಲ. ಆರೋಪಿಯ ಒಪ್ಪಿಗೆ ಇಲ್ಲದೆ ಬ್ರೈನ್ ಮ್ಯಾಪಿಂಗ್ ಅಸಾಧ್ಯ, ಅದೊಂದು ಕಾನೂನಿದೆ.
ಇಲ್ಲಿ ಪ್ರಶ್ನೆ ಉದ್ಭವ ಆಗಿದ್ದು, ಬ್ರೈನ್ ಮ್ಯಾಪಿಂಗ್ ಒಪ್ಪದೇ ಇದ್ದಾಗ ಅವ್ರದ್ದು ಒಂದು ಸೈಕಾಲಜಿ ರೀತಿಯಲ್ಲಿ ಅವರನ್ನು ಟೆಸ್ಟ್ ಮಾಡ್ತಾರೆ. ಡಾಕ್ಟರ್ ರೂಪಾಲ್ ಏನವರು ಟೆಸ್ಟ್ ಮಾಡ್ತಾರೆ. ಅವರು ಕೆಲವು ಮಾಹಿತಿಗಳನ್ನು ಕೊಡ್ತಾರೆ, ಹಿಂಗೆಲ್ಲ ಕೇಳಿ ಅಂತ. ಅದು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ಈಗೊಂದು ಪ್ರಶ್ನೆ, ಸಂತೋಷ್ ರಾವ್ ಅಮಾಯಕ ಆಗಿದ್ದರೆ ಬ್ರೈನ್ ಮ್ಯಾಪಿಂಗ್ ಒಪ್ಪೋದಿತ್ತಲ್ಲ ಅಂಥೇಳಿ. ಸಂತೋಷ್ ಖಾಸಗಿ ಅಂಗದಲ್ಲಿ ಗಾಯಗಳು ಕೂಡ ಆಗಿತ್ತು, ಒಂದು 42 ಕಡೆ ಅಂತೇಳಿ. ಅದರ ಬಗ್ಗೆ ಡಾಕ್ಟರ್ ಮಹಾಬಲ್ ಅನ್ನೋರು ಮಾಹಿತಿಯನ್ನು ಕೊಟ್ಟಿದ್ದರು. ಎಲ್ಲವೂ ಡಾಕ್ಯುಮೆಂಟ್. ಸಂತೋಷ್ ಮೈ ಮೇಲೆ ಪರಿಚಿತ ಗಾಯ ಇದ್ದವು ಅಂಥೇಳಿ. ಹಣೆ, ತೋಳು ಸೇರಿದಂತೆ ದೇಹದ 17 ಕಡೆ ಗಾಯ ಇತ್ತು. ಆಮೇಲೆ ಗಾಯಗಳ ಸಮಯಕ್ಕೂ ಸೌಜನ್ಯ ಕೊಲೆಗೂ ಸಾಮ್ಯ, ಅಂದರೆ 48 ಗಂಟೆಯ ಒಳಗಾಗಿ ಆಗಿದ್ದರೆ ಅದು ಗೊತ್ತಾಗುತ್ತೆ. ಅದು ಅವರೇ ಮಾಡಿದ್ರು ಅಂತಲ್ಲ, ಸಾಮ್ಯತೆ ಇದೆ. KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಫಾರೆನ್ಸಿಕ್ ರಿಪೋರ್ಟ್ ಮಹಾಬಲ್ ಶೆಟ್ಟಿಯವರು ಅದನ್ನು ಮಾಡಿದರು. ಅಂದು ಘಟನಾ ಸ್ಥಳದಲ್ಲಿ ಸಂತೋಷ್ ರಾವ್ ಇದ್ದ, ಅದಂತೂ ಪಕ್ಕ ಅಂತ ಹೇಳ್ತಾರೆ. ಸಂತೋಷ್ ತನ್ನ ಕೃತ್ಯವನ್ನು ಒಪ್ಪಿಕೊಂಡಿದ್ದಾನೆ ಅಂತ ಪೊಲೀಸರು ಹೇಳ್ತಾರೆ. ಯಾಕಂದರೆ ಆತ ತನ್ನ ತಪ್ಪೊಪ್ಪಿಗೆಯಲ್ಲಿ ಅದನ್ನು ಬರ್ಕೊಂಡಿರ್ತಾನೆ ಅಂತೇಳಿ. ಸಂತೋಷ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತೇಳಿ CID ತನಿಖೆ ಕೂಡ ಹೇಳುತ್ತೆ. ಸಂತೋಷ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತೇಳಿ CBI ಕೂಡ ಹೇಳುತ್ತೆ. ಆದರೆ ಇಷ್ಟೆಲ್ಲ ಅವನು ಇವನು ಉಂಟು. ಸಹೋದರಿ ಸೌಜನ್ಯಗೆ ಮಾತ್ರ ನ್ಯಾಯ ಸಿಕ್ಕಿದೆ. ಯಾರಾಗಿದ್ದರೆ ಮಾಡಿದ್ದು? ಬನ್ನಿ ನೆಕ್ಸ್ಟ್ ಸ್ಟೋರಿಗೆ ಹೋಗ್ತೇನೆ. ಇದರಲ್ಲಿ ಆರಂಭದಲ್ಲಿ ಮೊದಲು ಅರೆಸ್ಟ್ ಮಾಡಿದ್ದು ಸಂತೋಷ್ ಅವ್ರನ್ನ. ಆಮೇಲೆ ಜೈಲಲ್ಲಿರ್ತಾರೆ. 13 ವರ್ಷಗಳ ನಂತರ ಇವರ ವಿರುದ್ಧ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂಥೇಳಿ ಬಿಡುಗಡೆ ಆಗುತ್ತೆ. ಹಾಗಿದ್ರೆ ಯಾರು ಈ ಅತ್ಯಾಚಾರ ಮಾಡಿದ್ದು? ಅಧಿಕಾರಿಗಳಿಂದ ತಪ್ಪಾಗಿದೆಯಾ? ತಪ್ಪಾಗಿದ್ದರೆ ಯಾಕಾಯಿತು? ಇಲ್ಲಿ ಕೆಲವು ವಿಚಾರಗಳು ಬರುತ್ತೆ. ಏನೆಲ್ಲ ಆಯಿತು ಅಲ್ಲಿಂದ ಇಲ್ಲಿ ತನಕ ಅಂತೇಳಿ ನೋಡಿ. ಒಂದು ಕಡೆ ಸಂತೋಷ್ ಅವರನ್ನು ಅರೆಸ್ಟ್ ಮಾಡಲಾಗಿರುತ್ತೆ. ಇನ್ನೊಂದು ಆರೋಪ ಬಂತೆ, 3 ಉದಯ್ ಜೈನ್, ಇವರು ಅವಾಗ ಹೆಸರು ಹೇಳಿದೆ ನಾನು, ಈ 3 ಕೂಡ ಇದ್ದಾರೆ. ನಿಶ್ಚಲ್ ಜೈನ್, ಉದಯ್ ಜೈನ್, ಮಲಿಕ್ ಜೈನ್, ಸಮಥಿಂಗ್ 4 ಜನ ಒಟ್ಟು. ಕೊನೆಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗತ್ತೆ. CBIನಿಂದ 3 ಆರೋಪಿಗಳ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಓಕೆ, 3 ಆರೋಪಿಗಳದ್ದು. ಆ ನಂತರ ಚಾರ್ಜ್ ಶೀಟಲ್ಲಿ ಅವರ ಹೆಸರು ಇರೋದಿಲ್ಲ, ಬ್ರೈನ್ ಮ್ಯಾಪಿಂಗ್ ಆದ ನಂತರ. ಆದರೆ ನಿಶ್ಚಲ್ ಜೈನ್ ಇದ್ದಾರಲ್ಲ, ನಿಶ್ಚಲ್ ಜೈನ್ ಯಾರಪ್ಪ ಅಂತಂದರೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಸಹೋದರ, ಅವರ ಮಗ. ಅವರ ಮೇಲೆ ಕೂಡ ಆರೋಪ ಬರುತ್ತೆ. ಆದರೆ ಅವರ ಪಾಸ್ಪೋರ್ಟ್ ಮತ್ತು ಆ ದಿನದ ಅವರ ವ್ಯವಹಾರಗಳು ಏನಿರುತ್ತೆ, ಕಾರ್ಡ್ ಬಳಸಿ, ಕ್ರೆಡಿಟ್ ಕಾರ್ಡ್ ಬಳಸಿ ಎಲ್ಲ ಅಮೇರಿಕಾದಿದ್ದ ಕಾರಣಕ್ಕಾಗಿ ಅವರನ್ನು ಅದರಿಂದ ಕೈ ಬಿಡಲಾಗುತ್ತೆ. ಉಳಿದ 3 ತನಿಖೆಗೊಳಪಡಿಸ್ತಾರೆ. ನಂತರ ಬ್ರೈನ್ ಮ್ಯಾಪಿಂಗ್ ಕೂಡ ಆಗುತ್ತೆ. ಇನ್ನು ಸಂತೋಷ್ ಬ್ರೈನ್ ಮ್ಯಾಪಿಂಗ್ ಕೇಳಿದಾಗ ಸಂತೋಷ್ ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ಳೋದಿಲ್ಲ. ಒಪ್ಕೊಳ್ಬೇಕು ಅಂತೇನಿಲ್ಲ, ಒಂದು ಅವಕಾಶ ಇರುತ್ತೆ. ಬ್ರೈನ್ ಮ್ಯಾಪಿಂಗ್ ಒಪ್ಪಿಲ್ಲ. ಆರೋಪಿಯ ಒಪ್ಪಿಗೆ ಇಲ್ಲದೆ ಬ್ರೈನ್ ಮ್ಯಾಪಿಂಗ್ ಅಸಾಧ್ಯ, ಅದೊಂದು ಕಾನೂನಿದೆ. ಇಲ್ಲಿ ಪ್ರಶ್ನೆ ಉದ್ಭವ ಆಗಿದ್ದು, ಬ್ರೈನ್ ಮ್ಯಾಪಿಂಗ್ ಒಪ್ಪದೇ ಇದ್ದಾಗ ಅವ್ರದ್ದು ಒಂದು ಸೈಕಾಲಜಿ ರೀತಿಯಲ್ಲಿ ಅವರನ್ನು ಟೆಸ್ಟ್ ಮಾಡ್ತಾರೆ. ಡಾಕ್ಟರ್ ರೂಪಾಲ್ ಏನವರು ಟೆಸ್ಟ್ ಮಾಡ್ತಾರೆ. ಅವರು ಕೆಲವು ಮಾಹಿತಿಗಳನ್ನು ಕೊಡ್ತಾರೆ, ಹಿಂಗೆಲ್ಲ ಕೇಳಿ ಅಂತ. ಅದು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ಈಗೊಂದು ಪ್ರಶ್ನೆ, ಸಂತೋಷ್ ರಾವ್ ಅಮಾಯಕ ಆಗಿದ್ದರೆ ಬ್ರೈನ್ ಮ್ಯಾಪಿಂಗ್ ಒಪ್ಪೋದಿತ್ತಲ್ಲ ಅಂಥೇಳಿ. ಸಂತೋಷ್ ಖಾಸಗಿ ಅಂಗದಲ್ಲಿ ಗಾಯಗಳು ಕೂಡ ಆಗಿತ್ತು, ಒಂದು 42 ಕಡೆ ಅಂತೇಳಿ. ಅದರ ಬಗ್ಗೆ ಡಾಕ್ಟರ್ ಮಹಾಬಲ್ ಅನ್ನೋರು ಮಾಹಿತಿಯನ್ನು ಕೊಟ್ಟಿದ್ದರು. ಎಲ್ಲವೂ ಡಾಕ್ಯುಮೆಂಟ್. ಸಂತೋಷ್ ಮೈ ಮೇಲೆ ಪರಿಚಿತ ಗಾಯ ಇದ್ದವು ಅಂಥೇಳಿ. ಹಣೆ, ತೋಳು ಸೇರಿದಂತೆ ದೇಹದ 17 ಕಡೆ ಗಾಯ ಇತ್ತು. ಆಮೇಲೆ ಗಾಯಗಳ ಸಮಯಕ್ಕೂ ಸೌಜನ್ಯ ಕೊಲೆಗೂ ಸಾಮ್ಯ, ಅಂದರೆ 48 ಗಂಟೆಯ ಒಳಗಾಗಿ ಆಗಿದ್ದರೆ ಅದು ಗೊತ್ತಾಗುತ್ತೆ. ಅದು ಅವರೇ ಮಾಡಿದ್ರು ಅಂತಲ್ಲ, ಸಾಮ್ಯತೆ ಇದೆ. KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಫಾರೆನ್ಸಿಕ್ ರಿಪೋರ್ಟ್ ಮಹಾಬಲ್ ಶೆಟ್ಟಿಯವರು ಅದನ್ನು ಮಾಡಿದರು. ಅಂದು ಘಟನಾ ಸ್ಥಳದಲ್ಲಿ ಸಂತೋಷ್ ರಾವ್ ಇದ್ದ, ಅದಂತೂ ಪಕ್ಕ ಅಂತ ಹೇಳ್ತಾರೆ. ಸಂತೋಷ್ ತನ್ನ ಕೃತ್ಯವನ್ನು ಒಪ್ಪಿಕೊಂಡಿದ್ದಾನೆ ಅಂತ ಪೊಲೀಸರು ಹೇಳ್ತಾರೆ. ಯಾಕಂದರೆ ಆತ ತನ್ನ ತಪ್ಪೊಪ್ಪಿಗೆಯಲ್ಲಿ ಅದನ್ನು ಬರ್ಕೊಂಡಿರ್ತಾನೆ ಅಂತೇಳಿ. ಸಂತೋಷ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತೇಳಿ CID ತನಿಖೆ ಕೂಡ ಹೇಳುತ್ತೆ. ಸಂತೋಷ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತೇಳಿ CBI ಕೂಡ ಹೇಳುತ್ತೆ. ಆದರೆ ಇಷ್ಟೆಲ್ಲ ಅವನು ಇವನು ಉಂಟು. ಸಹೋದರಿ ಸೌಜನ್ಯಗೆ ಮಾತ್ರ ನ್ಯಾಯ ಸಿಕ್ಕಿದೆ. ಯಾರಾಗಿದ್ದರೆ ಮಾಡಿದ್ದು? ಬನ್ನಿ ನೆಕ್ಸ್ಟ್ ಸ್ಟೋರಿಗೆ ಹೋಗ್ತೇನೆ. ಇದರಲ್ಲಿ ಆರಂಭದಲ್ಲಿ ಮೊದಲು ಅರೆಸ್ಟ್ ಮಾಡಿದ್ದು ಸಂತೋಷ್ ಅವ್ರನ್ನ. ಆಮೇಲೆ ಜೈಲಲ್ಲಿರ್ತಾರೆ. 13 ವರ್ಷಗಳ ನಂತರ ಇವರ ವಿರುದ್ಧ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂಥೇಳಿ ಬಿಡುಗಡೆ ಆಗುತ್ತೆ. ಹಾಗಿದ್ರೆ ಯಾರು ಈ ಅತ್ಯಾಚಾರ ಮಾಡಿದ್ದು? ಅಧಿಕಾರಿಗಳಿಂದ ತಪ್ಪಾಗಿದೆಯಾ? ತಪ್ಪಾಗಿದ್ದರೆ ಯಾಕಾಯಿತು?
ಇಲ್ಲಿ ಕೆಲವು ವಿಚಾರಗಳು ಬರುತ್ತೆ. ಏನೆಲ್ಲ ಆಯಿತು ಅಲ್ಲಿಂದ ಇಲ್ಲಿ ತನಕ ಅಂತೇಳಿ ನೋಡಿ. ಒಂದು ಕಡೆ ಸಂತೋಷ್ ಅವರನ್ನು ಅರೆಸ್ಟ್ ಮಾಡಲಾಗಿರುತ್ತೆ. ಇನ್ನೊಂದು ಆರೋಪ ಬಂತೆ, ಮೂವರು ಉದಯ್ ಜೈನ್, ಇವರು ಅವಾಗ ಹೆಸರು ಹೇಳಿದೆ ನಾನು, ಈ ಮೂವರು ಕೂಡ ಇದ್ದಾರೆ. ನಿಶ್ಚಲ್ ಜೈನ್, ಉದಯ್ ಜೈನ್, ಮಲಿಕ್ ಜೈನ್, ಸಮಥಿಂಗ್ 4 ಜನ ಒಟ್ಟು. ಕೊನೆಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗತ್ತೆ. CBIನಿಂದ 3 ಆರೋಪಿಗಳ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಓಕೆ, 3 ಆರೋಪಿಗಳದ್ದು. ಆ ನಂತರ ಚಾರ್ಜ್ ಶೀಟಲ್ಲಿ ಅವರ ಹೆಸರು ಇರೋದಿಲ್ಲ, ಬ್ರೈನ್ ಮ್ಯಾಪಿಂಗ್ ಆದ ನಂತರ. ಆದರೆ ನಿಶ್ಚಲ್ ಜೈನ್ ಇದ್ದಾರಲ್ಲ, ನಿಶ್ಚಲ್ ಜೈನ್ ಯಾರಪ್ಪ ಅಂತಂದರೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಸಹೋದರ, ಅವರ ಮಗ. ಅವರ ಮೇಲೆ ಕೂಡ ಆರೋಪ ಬರುತ್ತೆ. ಆದರೆ ಅವರ ಪಾಸ್ಪೋರ್ಟ್ ಮತ್ತು ಆ